ಸರ್ ಸಿಎಂ ಮದರ್ ಮಾತೃಭಾಷೆ. ಸಿಎಂ ಇವತ್ತು ದಾಖಲೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 17ನೆಯ ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. 26-27ರ ಈ ಆಯವ್ಯಯ ಸಮಗ್ರವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಯಾರಿಗೂ ಕೂಡ ನಿರ್ಲಕ್ಷ್ಯ ಮಾಡದೆ ಒಂದು ಸಮಗ್ರವಾದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. 4,48,04,000 ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ರಿಕ್ರೂಟ್ಮೆಂಟಿನ ಬಗ್ಗೆ ಯುವಕರ ಆತಂಕ ಇತ್ತು, 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ತೀರ್ಮಾನವನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ಮತ್ತು ರೈತ ಸಮುದಾಯಕ್ಕೆ ಸುಮಾರು 30,000 ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಕ್ಕಂಥ ಅತಿ ದೊಡ್ಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅದೇ ಪ್ರಕಾರ ಏನು ಶಿಕ್ಷಣ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ಗಳನ್ನು ನಿಂತು ಹೋಗಿತ್ತು, ಅವೆಲ್ಲವನ್ನು ಕೂಡ ಸುಮಾರು 15,000 ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಲ್ಲಿ, 2,500 ಹುದ್ದೆಗಳನ್ನು ಆರೋಗ್ಯ ಇಲಾಖೆಯಲ್ಲಿ, 8,000 ಹುದ್ದೆಗಳನ್ನು ಪೊಲೀಸ್ ಇಲಾಖೆಯಲ್ಲಿ ತುಂಬುವಂಥ ತೀರ್ಮಾನವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಮೂಲಸೌಕರ್ಯಗಳ ದೃಷ್ಟಿಯಿಂದ ಏನು ನಮ್ಮ ಅಂಡರ್ಗ್ರೌಂಡ್ ಟನೆಲ್ ಮಾಡತಕ್ಕಂಥ 17,000 ಕೋಟಿ ರೂಪಾಯಿಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಹಿಂದೆ ಕೊಟ್ಟಿತ್ತು, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಸೌತ್ ಕಾರಿಡಾರ್ಸನ್ನು ಮಾಡ್ತಕ್ಕಂಥ ಒಂದು ಅತಿ ದೊಡ್ಡ ತೀರ್ಮಾನ ಪ್ರಕಟಣೆಯಾಗಿದೆ, ಅದು ಅಂಡರ್ಗ್ರೌಂಡ್ನಲ್ಲಿ. ಇದು ಭಾಳ ನಮಗೇನು ಇರ್ತಕ್ಕಂಥ ಸಂಚಾರಿ ಸಮಸ್ಯೆ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರಿನ ಸಮಸ್ಯೆ ಇರ್ತಕ್ಕಂಥದ್ದು, ಅದು ಭಾಳ ಒಂದು ಒಳ್ಳೆಯ ಉತ್ತಮವಾದಂಥ ಯೋಜನೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಒಂದು ಕಾಂಪ್ರಹೆನ್ಸಿವ್ ಬಡ್ಜೆಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬಡ್ಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಅಲ್ಲ, ಈಗಲೂ ಅದೇ ವ್ಯವಸ್ಥೆ ಇರ್ತಕ್ಕಂಥದ್ದು. ಈಗ ಅವರ ಸಂಪನ್ಮೂಲಗಳನ್ನು ಈಗ ಅವರು ಟ್ಯಾಕ್ಸಿನ ಮೂಲಕ ಅವರು ಸಂಗ್ರಹಣೆ ಮಾಡ್ತಾರೆ. ಅದರ ಜೊತೆಗೆ ಸಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಒಂದು ಪ್ರತಿ ವರ್ಷ 10,000 20,000 ಕೋಟಿಯನ್ನು ಕೊಡ್ತೇವೆ. ಅದನ್ನೇ ಮುಂದುವರಿಸಿದ್ದಾರೆ ಅಷ್ಟೇ, ಬೇರೆ ಬೇರೆ ಏನು ಹೊಸ ಚಿಂತನೆ ಏನಿಲ್ಲ ಅದರಲ್ಲಿ. ಈಗಾಗಲೇ ನಾನು ಹಿಂದೆನೂ ಕೂಡ ಹೇಳಿದ್ದೆ, 16 ವರ್ಷದ ವಯೋಮಿತಿಯ ಒಳಗಡೆ ಇರ್ತಕ್ಕಂಥ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅವರಿಗೆ ಈ ಮೊಬೈಲ್ ಫೋನನ್ನು ಬಳಸಬಾರ್ದು ಅಂತಕ್ಕಂಥ ತೀರ್ಮಾನ ಬೇರೆ ಬೇರೆ ದೇಶದಲ್ಲೆಲ್ಲ ಆಗಿದೆ, ಅನೇಕ ರಾಜ್ಯಗಳಲ್ಲೂ ಕೂಡ ಆಗಿದೆ. ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂಥೇಳಿ ನಾವೊಂದು ಚಿಂತನೆ ಮಾಡಿದ್ದು ಅಂಥೇಳಿ ಅದನ್ನು ಕೂಡ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದು ನೋಡಿ, ಅದು ಇಂಟರ್ನೆಟ್ ನಾವು ಅದನ್ನು ಮಾಡ್ಕೊಳ್ಬೋದು. ಟೆಕ್ನಾಲಜಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಬೋದು, ಅದೇನು ತೊಂದರೆ ಆಗಿಲ್ಲ. ಬ್ಯಾನ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಇಮಿಡಿಯೇಟಾಗಿ ಮಾಡಿದರೆ ಮುಂದಿನ ದಿನದಲ್ಲಿ ಮಾಡ್ಕೊಳ್ತೀವಿ, ಅದ್ರದ್ದೇನು ತೊಂದರೆ ಏನಿಲ್ಲ. ಇಲ್ಲ, ಇದು ಅಂಡರ್ಸ್ಟುಡ್ ಅಲ್ರಿ. 5 ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ ಅಂತಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್. ಪ್ರತ್ಯೇಕವಾಗಿ ಏನು ಹೇಳಿಲ್ಲ ಅದು. ಅಂದರೆ
ಅದು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಯಾಕೆಂದರೆ ಮಹಿಳಾ ಇದು ಆ, ಒಂದು ಗೊತ್ತಾಗಲಿ ಎಲ್ಲರಿಗೂ ಅಂತ, ಆದ್ಯತೆ ಇದೆ ಅಂತ ಗೊತ್ತಾಗಲಿ ಅಂತ. ಬಿಸಿಲೇ ಬಂದೇ ಬರಬೇಕಲ್ಲ, 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಕೊಡಲೇಬೇಕಲ್ಲ. ಸರ್ ಬಿಜೆಪಿ ಒಟ್ಟಾರೆ 52,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅಂದರೆ ಅದು ಯುವ ನಿಧಿನೂ ಸೇರುತ್ತೆ. ಸರ್ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ನೋಡಿ, ಕೇಂದ್ರ ಸರ್ಕಾರ 43,000 ಕೋಟಿ ಬಡ್ಜೆಟ್ನಲ್ಲಿ 16,000 ಕೋಟಿ ಸಾಲ ತೋರಿಸಿದ್ದಾರೆ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಅದನ್ನು ವಾಪಸ್ ಕಟ್ತಕ್ಕಂಥದ್ದು. ಈಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೊಗೊಳ್ತೀವಿ, ಇದೇನು ವರ್ಲ್ಡ್ ಬ್ಯಾಂಕ್ ಫ್ರೀಯಾಗಿ ಕೊಡ್ತಾರೆ? ವರ್ಲ್ಡ್ ಬ್ಯಾಂಕ್ನವರು ಸಾಲ ಕೊಡ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು, IMFನವರು ಸಾಲ ಕೊಡೋದಿಲ್ಲ. ಎಲ್ಲ ದೇಶದಲ್ಲೂ ಇದು ದಿಸ್ ಈಸ್ ಎ ಸಿಸ್ಟಮ್ ಇನ್ ದಿ ಫೈನಾನ್ಷಿಯಲ್ ಇದರಲ್ಲಿ. ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಹಿಂದೆ ಅವರೇನು ಮಾಡಿದರು? ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಇದು ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ಲಿಮಿಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ನಲ್ಲಿ 3% ಒಳಗಡೆ ಇರಬೇಕು ಅಂತ ಹೇಳುವಾಗ ನಾವು 3% ಒಳಗಡೆ ಇದ್ದೇವೆ. 25% ಒಳಗಡೆ ನೀವು ಸಾಲಗಳು ಮತ್ತೊಂದು ಮಾಡಬಾರ್ದು ಅಂತಿದ್ದವಾಗ 25% ಒಳಗಡೆ ಇದ್ದೇವೆ. ಕೇಂದ್ರ ಸರ್ಕಾರನೇ ದಾಟಿ ಹೋಗ್ಬಿಟ್ಟಿದ್ದಾರೆ, 3% ದಾಟಿದ್ದಾರೆ, 25% ದಾಟಿದ್ದಾರೆ. ವೆರಿ ವೆಲ್, ಐ ಮಸ್ಟ್ ಅಪ್ರಿಷಿಯೇಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಿ ಹ್ಯಾಸ್ ಮೈಂಟೈನ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಈ ವರ್ಷದ ಆಯವ್ಯಯದಲ್ಲಿ ಅರಣ್ಯ ಪರಿಸರ ಇಲಾಖೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ, ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ, ಆನೆ ಕಾರ್ಯಪಡೆ ಹೊಸದಾಗಿ ಸೃಜನೆ ಮಾಡಲಿಕ್ಕೆ ಮತ್ತು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸುಮಾರು 5 ವರ್ಷದಲ್ಲಿ 1,500 ಕೋಟಿ ರೂಪಾಯಿ ಒಂದು ಯೋಜನೆಗೆ ಅನುಮೋದನೆ ಕೊಡಲಾಗಿದೆ. ಈ ವರ್ಷದ ಆಯವ್ಯಯದಲ್ಲಿ 269 ಕೋಟಿ ರೂಪಾಯಿ ಪ್ರತ್ಯೇಕವಾಗಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಅನುದಾನ ಘೋಷಣೆ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಇವತ್ತು ಟೆಂಟಕಲ್ ಫೆನ್ಸಿಂಗ್ ಮಾಡುವಂಥದ್ದು, ಕಂದಕ ನಿರ್ಮಾಣ ಮಾಡುವಂಥದ್ದು, ಮತ್ತು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹಸಿರು ಹೊದಿಕೆ ಕಡಿಮೆ ಇದೆ, ಆ ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಸುಮಾರು 150 ಕೋಟಿ ರೂಪಾಯಿ ಇವತ್ತು ಅನುದಾನ ಒದಗಿಸಲಾಗಿದೆ. ಹೀಗಾಗಿ ಅರಣ್ಯ ಇಲಾಖೆಗೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಏನು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಆಯವ್ಯಯದಲ್ಲಿ. ಮತ್ತು ಗ್ರೇಟರ್ ಹೆಸರುಘಟ್ಟ 5,678 ಎಕರೆ ಭೂಮಿ ಏನಿಲ್ಲಿ ಲಂಗ್ ಸ್ಪೇಸ್ ಮಾಡಬೇಕು ಅಂತೇಳಿ ಕಾನ್ಸರ್ವೇಷನ್ ರಿಸರ್ವ್ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಅದಕ್ಕೆ ಒಂದು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಇವತ್ತು ಒಂದು ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಹಾಗೆ ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಹೊಸದಾಗಿ ಮಾದಪ್ಪನಹಳ್ಳಿಯಲ್ಲಿ 153 ಎಕರೆಯಲ್ಲಿ ವಿಶ್ವಗುರು ಬಸವಣ್ಣನವರ ಬಯೋಡೈವರ್ಸಿಟಿ ಪಾರ್ಕ್ ನಾವು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ಈ ವರ್ಷದ ಆಯವ್ಯಯದಲ್ಲಿ ಪೂರ್ಣಗೊಳಿಸಲಾಗುವುದು. ಹೀಗಾಗಿ ನಾನು ನನ್ನ ಪರವಾಗಿ, ಎಲ್ಲ ಪರಿಸರವಾದಿಗಳ ಪರವಾಗಿ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲಿಕ್ಕೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ 59 ತಾಲೂಕುಗಳು ಅತ್ಯಂತ ಹಿಂದುಳಿದಂಥ ತಾಲೂಕ, ಅತಿ ಹಿಂದುಳಿದಂಥ ತಾಲೂಕ, ಈ ಎಲ್ಲ ತಾಲೂಕುಗಳಿಗೆ ವಿಶೇಷವಾಗಿ 4,295 ಕೋಟಿ ರೂಪಾಯಿ ಈ ಆಯವ್ಯಯದಲ್ಲಿ ಅನುದಾನ ಘೋಷಣೆ ಮಾಡಲಾಗಿದೆ. ಅದ್ರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಲಿಕ್ಕೆ 5,000 ಕೋಟಿ ರೂಪಾಯಿ ಈ ವರ್ಷನೂ ಅನುದಾನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ಹಾಗೆ ಇವತ್ತು ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅನ್ನುವಂಥದ್ದು ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಜಾರಿ ಮಾಡುವಂಥ ಒಂದು ದೃಷ್ಟಿಯಿಂದ
ಈ ಒಂದು ಆಯವ್ಯಯ ಅಭಿವೃದ್ಧಿಗೆ ಪೂರಕವಾಗಿದೆ. ವಿಶೇಷವಾಗಿ ಹಿಂದುಳಿದ ಏನು ತಾಲೂಕುಗಳಿದ್ದಾವೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ರೈತರಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇವತ್ತು ಸಮಗ್ರವಾದಂಥ ಕರ್ನಾಟಕದ ಅಭಿವೃದ್ಧಿಗೆ ಈ ಒಂದು ಆಯವ್ಯಯ ಪೂರಕವಾಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳುತ್ತಾ, ಬೀದರ್ ಜಿಲ್ಲೆಗೂ ಸಹಿತ ಏನು ಅನುಭವ ಮಂಟಪ ಇದೆ, ಈ ವರ್ಷ ಬರುವ ಮಾರ್ಚ್ ಒಳಗಾಗಿ, ಮುಂದಿನ ವರ್ಷದ ಒಳಗಾಗಿ ಬಾಕಿ ಇರುವಂಥ ಏನೊಂದು ಅನುಭವ ಮಂಟಪಕ್ಕೆ ಸುಮಾರು ಇನ್ನೂ 300 ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ. ಅದನ್ನು ಒದಗಿಸಿ ಅನುಭವ ಮಂಟಪ ಪೂರ್ಣಗೊಳಿಸಿ ಅದನ್ನು ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥದ್ದು ಘೋಷಣೆ ಮಾಡಲಾಗಿದೆ. ಹಾಗೆ ಇದು ಬೀದರ್ ಜಿಲ್ಲೆಯಲ್ಲಿರುವಂಥ ಸಣ್ಣ ನೀರಾವರಿ ಯೋಜನೆ, ಇವತ್ತು ಕೆರೆಗಳ ಅಭಿವೃದ್ಧಿ ಮಾಡುವಂಥದ್ದು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಕಾರ್ಮಿಕ ಇಲಾಖೆ ವತಿಯಿಂದ ವಸತಿ ಶಾಲೆ ಘೋಷಣೆ ಮಾಡಲಾಗಿದೆ. ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತೇನು ಘೋಷಣೆ ಆಗಿದೆ. ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಅವೆಲ್ಲವನ್ನು ಅನುಷ್ಠಾನ ಮಾಡುವಂಥ ಒಂದು ಕೆಲಸ ಪಾರದರ್ಶಕವಾಗಿ ಮಾಡಲಾಗುವುದು ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಜಿಲ್ಲೆಯ ಜನರಿಗೆ, ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಚನ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ 25 ಎಕರೆ ಜಮೀನೇನಿದೆ ಬಸವ ಕಲ್ಯಾಣದಲ್ಲಿ ಕೊಡಲಾಗುವುದು ಅಂತೇಳಿ ಘೋಷಣೆ ಮಾಡಿದ್ದೇವೆ. ನಾನು ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲಿ ಸರ್ಕಾರಿ ಜಮೀನಿದೆ ಆ ಜಮೀನನ್ನು ಗುರುತಿಸಿ ವಚನ ವಿಶ್ವವಿದ್ಯಾಲಯಕ್ಕೆ ಇವತ್ತು ಜಮೀನು ಮಂಜೂರು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. $4,295 ಕೋಟಿ ರೂಪಾಯಿ 59 ತಾಲೂಕುಗಳಿಗೆ ಏನು ಪ್ರಾದೇಶಿಕ ಅಸಮತೋಲನ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೆ, ಅದರಲ್ಲಿ ಶಿಕ್ಷಣ, ಆರೋಗ್ಯ, ಅವರೇನು 5 ಅಂಶಗಳು ಕೊಟ್ಟಿದ್ದಾರೆ, ಆ 5 ಅಂಶಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಕ್ರಿಯಾಯೋಜನೆ ರೂಪಿಸಲಿಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸಚಿವ ಸಂಪುಟದಲ್ಲಿ ಗೋವಿಂದರಾವ್ ಸಮಿತಿ ವರದಿ ಬಂದಿತ್ತು. ಆ ವರದಿ ಯಥಾವತ್ತಾಗಿ ಅದನ್ನು ಅಕ್ಸೆಪ್ಟ್ ಮಾಡಲಾಗಿದೆ. ಅದು ಹೌಸಲ್ಲೂ ಟೇಬಲ್ ಮಾಡಲಾಗುವುದು, ಅದನ್ನು ಕಾರ್ಯಗತ ಮಾಡ್ತೀವಿ ಅಂತೇಳಿ ಆಯವ್ಯಯದಲ್ಲಿ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. 4,48,000 ಕೋಟಿ ರೂಪಾಯಿಯ ಆಯವ್ಯಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅರ್ಥ ಸಚಿವರು ಆದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಂಡನೆ ಮಾಡಿ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಎಲ್ಲರೂ ಗ್ಯಾರಂಟಿ ಹೊರೆ ಜಾಸ್ತಿ ಆಗಿದೆ, ಅದು ಹೆಂಗೆ ಸರಿದೂಗಿಸ್ತಾರೆ ನೋಡಬೇಕು. ಇದೊಂದು ಸವಾಲು, ಇದು ಚಾಲೆಂಜ್ ಅಂಥೇಳಿ ಎಲ್ಲರೂ ಮಾತಾಡ್ತಾ ಇದ್ರು. ಅದಕ್ಕೆ ಅತ್ಯಂತ ಸಮರ್ಪಕವಾಗಿ ಉತ್ತರ ಕೊಡೋದು ಅಂದರೆ ಕರ್ನಾಟಕದ ಅತ್ಯಂತ ಮಹತ್ವದ ಯೋಜನೆಗಳಾಗಿದ್ದಂಥ UKP 3 ಏನು 40 ಲಕ್ಷ ರೂಪಾಯಿ ಎಕರೆ ಭೂಮಿಗೆ ಕೊಡೋದು, ನೀರಾವರಿ ಭೂಮಿಗೆ 30 ಲಕ್ಷ ರೂಪಾಯಿ ಕೃಷಿ ಭೂಮಿಗೆ ಕೊಡೋದು, ಆ ಒಂದು ನಿರ್ಣಯವನ್ನು ಏನು ತೆಗೆದುಕೊಂಡಿದ್ದೇವೆ ಅದನ್ನು ಸಹಿತ ಬಜೆಟ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಪೂರೈಕೆ ಪ್ರಾರಂಭ ಮಾಡುವಂಥ ಒಂದು ದಿಟ್ಟ ನಿಲುವನ್ನು ಬಜೆಟ್ ಮೂಲಕ ನೀಡಿದ್ದಾರೆ. ಹಲವಾರು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಈ ಬಜೆಟ್ ಮೂಲಕ ತೆಗೆದುಕೊಂಡಿದ್ದಾರೆ. ಒಂದು ರೀತಿ ಕೃಷಿಕ ಸಮಾಧಾನದಲ್ಲಿದ್ದಾನೆ. ಸಾಮಾಜಿಕ ನ್ಯಾಯಕ್ಕೆ ವಿಶೇಷ ಒತ್ತು ಕೊಟ್ಟು ಈ ಒಂದು ಆಯವ್ಯಯ ಇವತ್ತು ಮಂಡಿಸಲಾಗಿದೆ. ಸರ್ಕಾರಕ್ಕೆ ಒಂದು ಶಕ್ತಿಯನ್ನು ತರುವ ರೂಪದಲ್ಲಿ ಈ ಬಜೆಟ್ ಇವತ್ತು ಮಂಡನೆ ಆಗಿದೆ. 5 ಗ್ಯಾರಂಟಿಗಳು ಮುಂದುವರಿಲಿವೆ. ಅದರಲ್ಲಿ ನಿಮಗೇನೂ ಅನುಮಾನ ಬೇಡ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಸಹಿತ ಒದಗಿಸ್ತಾರೆ.
BJPಯವರು ಆಯವ್ಯಯದಲ್ಲಿ ಏನು ಒಳ್ಳೇದಿದೆ ಅದು ಅವ್ರಿಗೇನು ಕಾಣ್ತಾ ಇಲ್ಲ. ಅತ್ಯಂತ ದುರ್ದೈವದ್ದು. ಇವತ್ತು ವೈಜ್ಞಾನಿಕವಾಗಿ ಆಡಳಿತ ವ್ಯವಸ್ಥೆನ ಹೇಗೆ ಸುಧಾರಣೆ ಮಾಡಬೇಕು, ಆಫೀಸಸ್ ಹೆಂಗೆ ಮಾಡಬೇಕು, ಡಿಜಿಟಲೈಸೇಷನ್ ಹೆಂಗೆ ಮಾಡಬೇಕು, ಅದು ಕಾನೂನು ಇಲಾಖೆ ಇರಲಿ, ಒಳಾಡಳಿತ ಇಲಾಖೆ ಇರಲಿ, ಡೆವಲಪ್ಮೆಂಟಲ್ ಇಲಾಖೆ ಇರಲಿ, ಅವು ಎಲ್ಲವುಗಳಲ್ಲೂ ಸಹಿತ ಇವತ್ತು ಉತ್ತಮವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇರಿಸಿದ್ದೇವೆ. ಎಸ್ ಸರ್.